ಮತ್ತೆ ಬಿಜೆಪಿ ಚಾಮುಂಡೇಶ್ವರಿ ದೇವಸ್ಥಾನ ಉಳಿಗೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಶೋಕ್. ಚಾಮುಂಡಿ ಬೆಟ್ಟ ಉಳಿದೇ ಉಳಿತಾರೆ, ಅಲ್ಲೇನು ಅನುಮಾನ ಏನು? ಹೋರಾಟ ಮಾಡ್ತೀವಿ ಅಂತ ಉಳಿಸೋದಕ್ಕೆ ಹಾಳು ಮಾಡ್ತಾ ಇದ್ದಾರೆ ಅಂತ. ಯಾರು ಹಾಳು ಮಾಡ್ತಾರೆ? ಉಪಮುಖ್ಯಮಂತ್ರಿಗಳು ಅದು ಹಿಂದೂ ದೇವಾಲಯ ಎಲ್ಲ ಎಲ್ಲರಿಗೂ ಸೇರಿದ್ದು ಅಂತ ಹೇಳಿದ್ದಕ್ಕೆ ಈಗ ನೋಡ್ರಿ, ದೇವಸ್ಥಾನ ಅಂದಮೇಲೆ ಯಾರು ಬೇಕಾದ್ರೂ ದೇವಸ್ಥಾನಕ್ಕೆ ಹೋಗ್ಬೋದು. ಈಗ ನಮ್ಮನ್ನ ಪ್ರೀತಿಯಿಂದ ಮಸೀದಿಗೆ ಕರೀತಾರೆ, ಮಸೀದಿಗೆ ಹೋಗ್ತೀನಿ. ಪಾಪ ಕ್ರಿಶ್ಚಿಯನ್ರು ಅಬ್ದುಲ್ ಕರೀತಾರೆ, ಪ್ರೀತಿಯಿಂದ ಹೋಗ್ತೀವಿ. ಅಲ್ಲ, ನಾನೇನು ಹಿಂದೂ ಆಗಲ್ವಾ? ಹಿಂದುತ್ವ ಬದಲಾವಣೆ ಆಗೋಯ್ತೀನಿ. ಏನೋ ಅಭಿಮಾನಕ್ಕೆ ಜನ ಕರೆದಿರ್ತಾರೆ, ಹೋಗ್ತೀವಿ. ಅಥವಾ ಭಕ್ತಿ ಇದ್ದವರು ಹಿಂದೂ ದೇವಸ್ಥಾನಕ್ಕೆ ಮುಸ್ಲಿಮರು ಬರ್ಬೋದು, ಕ್ರೈಸ್ತರು ಬರ್ಬೋದು, ಅವ್ರ ಭಕ್ತಿಗೆ ಇದು ಯಾರ್ದು ರಿಸ್ಟ್ರಿಕ್ಷನ್ನೋ ಕಾನೂನೋ ಇಲ್ಲ. ಭಕ್ತಿ ಇದ್ದವ್ರು ಹೋಗಿ ಎಲ್ಲಿ ಬೇಕಾದ್ರೂ ಪೂಜೆ ಮಾಡ್ತಾರೆ, ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ಲ. ಪ್ರತಾಪ್ ಸಿಂಹ ಅವರು ಕುಂಕುಮ ಇಟ್ಕೊಂಡು ದಸರಾ ಉದ್ಘಾಟನೆ ಮಾಡಲಿ ಅಂತ ಹೇಳ್ತಾರೆ. ಯಾರು ಹೇಳುತ್ತೆ? ಅವ್ರು ಕುಂಕುಮ ಇಡ್ತಾರೋ, ಸ್ಟಿಕ್ಕರ್ ಇಟ್ಕೋತಾರೋ, ಲೈನ್ ಆಗಿ ಅವರು ಬಿಟ್ಟಿದ್ದು ಸ್ವಂತ ವಿಚಾರ. ಇವ್ರು ಯಾರನ್ನ ಕೇಳಿ ಅವ್ರೇನು ಇಟ್ಕೋ ಅವಶ್ಯಕತೆ ಇಲ್ಲ. ಈಗ ಅಪ್ಸರ ಏನಿಲ್ಲ. ಈಗ ಅವರೇನು ಭಾರತೀಯರಲ್ವಾ? ಅವರು ಭಾರತದ ಪ್ರಜೆ ಅಲ್ವಾ? ಕರ್ನಾಟಕದ ಪ್ರಜೆ ಅಲ್ವಾ? ಯಾಕೆ ಇವರು ಸಣ್ಣದಕ್ಕೂ ಜಾತಿ ತರೋದು, ಮತ ತರೋದು? ಇವರು ಮತಾಂತರ ಮಾಡಲಿಕ್ಕೆ ಇವರೇ ಕಾರಣ. ಜಾತಿ ವಿಷ ಬೀಜ ಭುವನೇಶ್ವರಿ ಬಗ್ಗೆ ಮಾತನಾಡಿದ್ದಾರೆ. ಜಾತಿ ವಿಷ ಬೀಜ ಬಿಸ್ತವ್ರೆ ಇಲ್ಲಿ. ಹಿಂದೆ ಎಲ್ಲ ಪಾಪ ಹಳ್ಳಿಗಳಲ್ಲಿ ಎಲ್ಲರೂ ಒಂದು ಸರ್ವಧರ್ಮದವರು ಸೇರ್ಕೊಂಡು ನಡ್ಕೊಂಡು ಹೋಗ್ತಾ ಇತ್ತು. ಇವರು ಐಡೆಂಟಿಫೈ ಮಾಡಕ್ ಹೋಗ್ತಾವ್ರೆ. ಅವ್ರು ಇಂಥ ಪಂಗಡ, ಇವ್ರು ಇಂಥ ಪಂಗಡ, ಇಂಥವ್ರಿಗೆ ಸೀಮಿತ, ಇಂಥವ್ರಿಗೆ ಜಾತಿಗೆ ಇದು ಅನ್ನೋದನ್ನ ಈ ಬಿಜೆಪಿಯವರು ಸೃಷ್ಟಿ ಮಾಡ್ಕೊಂಡು ಹೋಗ್ತಾವ್ರೆ. ಜನರಲ್ ಏನು ಇಲ್ಲ, ಇವ್ರುಗಳು ಕ್ರಿಯೇಟ್ ಮಾಡ್ತಾವ್ರೆ ಬಿಜೆಪಿಯವರು. ಜಾತೀಯತೆ ಮಾಡ್ತಾ ಇದ್ದಾರೆ, 100% ಮಾಡ್ತಾರೆ. ಅನೌನ್ಸ್ ಮಾಡ್ತೀವಿ, ಅಧಿಕೃತ ಅನೌನ್ಸ್ ಮಾಡ್ತೀವಿ. ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಅದು ಇನ್ನೊಂದು DCC ಬ್ಯಾಂಕು 2 ಕ್ಷೇತ್ರ ಇದೆ. ಮಿಲ್ಕ್ ಸೊಸೈಟಿಯಿಂದ ಹೋಗುವಂಥದ್ದು ಒಂದು, ಮತ್ತು ಫ್ಯಾಕ್ಸಿಂದ ಹೋಗುವಂಥದ್ದು ಒಂದು. ಇನ್ನೊಂದು 2-3 ದಿವಸದಲ್ಲಿ ತೀರ್ಮಾನ ಮಾಡಿ ಅನೌನ್ಸ್ ಮಾಡ್ತೀವಿ. JDS ಮಾಡಿ ಆಯ್ತು. ಮೈತ್ರಿ NDA ಮಾಡ್ತಾ ಅಭ್ಯರ್ಥಿ ಮಾಡೋಲ್ಲ, ಮಾಡಲಿ. ನಾವು ಈಗ ಅನೌನ್ಸ್ ಮಾಡ್ತೀವಿ, ಒಂದು 2-3 ದಿವಸದಲ್ಲಿ ಅನೌನ್ಸ್ ಮಾಡ್ತೀವಿ.